ಅವಳೇ ಹೆಚ್ಚಾಗೋದ್ಲಾ? ನಾನು ಸತ್ರು ಓಕೆ, ಅವಳೇ ಬೇಕಾ ಈ ಮನೆಗೆ? ಇರ್ಲಿ ಇರ್ಲಿ. ಆದಿತ್ಯ ಮಾವನ್ ನನ್ನಿಂದ ದೂರ ಮಾಡಕ್ಕೆ ಎಂತೆಂತ ಪ್ಲಾನ್ ಮಾಡ್ಬಿಟ್ರಲ್ಲ, ಕೊನೆಗೂ ನನ್ನಿಂದ ದೂರ ಮಾಡ್ಬಿಟ್ರು. ಬದುಕಿದ್ದು ಪ್ರೂವ್ ಮಾಡಿಲ್ಲ ಆದ್ರೆ ಏನು, ಸತ್ತು ಪ್ರೂವ್ ಮಾಡ್ತೀನಿ ನನ್ನ ಪ್ರೀತಿನ. ನನ್ನ ಸತ್ರು ಆದಿತ್ಯ ಮಾವನ್ ಜೊತೆ ಯಾವ್ದಾದ್ರೂ ಒಂದು ರೂಪದಲ್ಲಿ ಇದ್ದೇ ಇರ್ತೀನಿ. ನನ್ನ ಪ್ರೀತಿ ಶಾಶ್ವತ. ಆದ್ರೆ ನನಗ್ ಮೋಸ ಮಾಡಿದ ಮಹೇಂದ್ರ ಮಾವನ್ ಮಾತ್ರ ಬಿಡಲ್ಲ. ಇಲ್ಲಿ ಬಂದಿದ್ಯಲ್ಲ ಸಾಯಕ್ಕೆ. ಸಾಯಕ್ಕೆ ಅಷ್ಟೊಂದು ಅರ್ಜೆಂಟಾ ನಿಂಗೆ? ನಿನಗೆ ಹೇಳ್ತಾ ಇರೋದು. ಮಮ್ಮಿ, ಅಂಜು, ಅಂಜು, ಏನಮ್ಮ ನೀನಿಲ್ಲಿ? ಯಾಕೆ ಅಳ್ತಿದ್ಯಾ? ಏನಾಯ್ತು ಪುಟ್ಟ? ನೋಡು, ಏನಾಯ್ತು ಅಂತ ಹೇಳು ಪುಟ್ಟ. ಯಾಕೆ ಅಳ್ತಿದ್ಯಾ? ಏನಾಯ್ತು ಅಂತ ಹೇಳು ಪುಟ್ಟ. ನೀನ್ ನನ್ ಕಂದ ಅಲ್ವಾ? ಏನಾಯ್ತು ಹೇಳು. ಬಾ ಬಾಯ್. ಸಮಾಧಾನ ಮಾಡ್ಕೊಂಡು ಈಗ ಹೇಳು, ಏನಾಯ್ತು ಅಂತ. ಮಾವ, ಮಹೇಂದ್ರ ಮಾವ ನಂಗೆ ಮೋಸ ಮಾಡ್ದ ಮಮ್ಮಿ. ಏನ್ ಹೇಳ್ತಿದ್ಯಾ ಅಂಜು ನೀನು? ಮಹೇಂದ್ರ ಮಾವ ಮೋಸ ಮಾಡ? ಸರಿ, ಅದ್ ಏನ್ ಮಾಡ್ದ ಅಂತ ಹೇಳು. ಮಾವ ಏನ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮಮ್ಮಿ. ಇಂಥ ಮೋಸ ಆದ್ಮೇಲೂ ನಾನ್ ಬದುಕಿರಲ್ಲ ಮಮ್ಮಿ. ಅಂಜು, ಏನಾಯ್ತು ಅಂತ ಹೇಳಿದ್ರೆ ತಾನೆ ನನ್ಗೆ ಅರ್ಥ ಆಗೋದು. ಸರಿಯಾಗಿ ಬಿಡಿಸ್ ಹೇಳು. ವಸುಂಧರನ ಮನೆಯಿಂದ ಆಚೆ ಕಳ್ಸು ಅಂತ ಅಂದ್ರೆ ಇಲ್ಲ, ಕಳ್ಸಲ್ಲ, ಈ ಮನೆಗೆ ನಿನಗಿಂತ ಅವಳೇ ಇಂಪಾರ್ಟೆಂಟ್ ಅಂತಲ್ಲ ಅಂದ್ರು ಮಮ್ಮಿ. ಏನು, ನೀನ್ ಇಂಪಾರ್ಟೆಂಟ್ ಅಲ್ವಂತ? ಅಷ್ಟೇ ಅಲ್ಲ ಮಮ್ಮಿ, ನಾನು ಈಗ್ಲೇ ಹೋಗಿ ಸಾಯ್ತೀನಿ ಅಂತ ಅಂದ್ರೆ ಸಾಯಿ, ನನ್ ಕಣ್ ಮುಂದೆ ಇರ್ಬೇಡ ಅಂತಲ್ಲ ಅಂದ್ರು ಮಮ್ಮಿ. ಅಣೆ ಏನಂತ ಹೇಳು. ನಾನು ಇಂಪಾರ್ಟೆಂಟ್ ಅಲ್ವಂತೆ, ನಾನು ಸಾಯ್ಬೇಕಂತೆ. ನೋಡು ಚಂದ್ರ, ಆಗ ನಾನು ಬೇರೆ ಟೆನ್ಷನಲ್ಲಿದ್ದೆ, ಅರ್ಥ ಮಾಡ್ಕೊ. ನೀನ್ ಹಿಂಗ್ ಹೇಳಿದ್ದ? ಅದು ಚಂದ್ರ, ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ಹೇಳಿದ್ಯಾ? ಹೌದು ಚಂದ್ರ, ನಾನು ಹೇಳೋದನ್ನ ಪೂರ್ತಿ ಕೇಳು. ನಿನಗೆಷ್ಟು ಧೈರ್ಯ? ನನ್ನ ಮಗಳು ಈ ಮನೆಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತೀಯಲ್ಲ? ಅವಳು ಯಾವಳ ವಸುಂಧರ ಇಂಪಾರ್ಟೆಂಟ್ ಆಗೋದ್ಲ ನಿನ್ಗೆ? ನಾನಾಗ ಬೇರೆ ಟೆನ್ಷನಲ್ಲಿದ್ದೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಅದಕ್ಕೆ ಯಾಕೆ ಇಷ್ಟು ರಂಪ ಮಾಡ್ತಿದ್ಯಾ? ರಂಪ ಮಾಡಬಾರ್ದಲ್ಲ? ಸರಿ, ಹಾಗಾದ್ರೆ ಕರಿಯವಳನ್ನ, ಕರಿಯ ವಸುಂಧರನ ಈಗ್ಲೇ, ಈ ಕ್ಷಣನೇ ಈ ಮನೆಯಿಂದ ಹೊರಗೆ ಹಾಕೋಳ್ನ, ರೈಟ್ ನಾವ್. ಆದ್ರೆ ಚಂದ್ರ, ಅದು ಸಾಧ್ಯ ಇಲ್ಲ ಈಗ. ಯಾಕೆ? ಅಂಜು, ನೀನ್ ಕೆಳಗಡೆ ರೂಮಲ್ಲಿ ರೆಸ್ಟ್ ಮಾಡ್ತಾ ಇರು. ನಾನು ಇದನ್ನ ಈಗಲೇ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ. ಹೋಗಮ್ಮ. ಸರಿ ಮಮ್ಮಿ. ವಸುಂಧರನ ಆಚೆ ಹಾಕಿದ ತಕ್ಷಣ ನಮ್ಗೆ ಆಸ್ತಿ ಸಿಗೋದಾದ್ರೆ ಹೇಳು, ಅವಳನ್ನ ಈ ಕ್ಷಣನೇ ಕತ್ತಿ ಹಿಡಿದು ಆಚೆ ದಪ್ಪಿ. ಏನಂತ್ಯ? ಆಸ್ತಿಗಾಗಿ ಕಾಯ್ಕೊಂಡು ಕೂತಿದ್ದಕ್ಕೆ ಇವತ್ತು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ಲು. ಏನು ಮಾಡೋದು ನೀನೇ ಹೇಳು. ನೀನು ಹೇಳ್ದಂಗೆ ಮಾಡ್ತೀನಿ ನಾನೀಗ. ಸಮಾಧಾನನಾ? ಮಾಡೋದೇನಿದೆ, ನನಗೆ ಇನ್ನೂ ಕಾಯಕ್ಕಾಗಲ್ಲ. ಈಗಲೇ ಲಾಯರ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಇನ್ನೆರಡು ದಿನ, 2 ದಿನದಲ್ಲಿ 100 ಕೋಟಿ ಆಸ್ತಿ, 1000 ಎಕರೆ ಕಾಫಿ ತೋಟ ಎಲ್ಲ ಸಂಜು ಹೆಸರಿಗಾಗಬೇಕು. ಅದು ಬಂದ ತಕ್ಷಣ ಸಂಜು ಆ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಹಸ್ತಾಂತರ ಮಾಡಿಕೊಡ್ಬೇಕು. ಹಾಂ, ಇನ್ನೊಂದು ವಿಷಯ, ಆ ವಸುಂಧರ ಇದೆಲ್ಲ ಆದಮೇಲೆ ನಮ್ಮನೆ ಕಾಂಪೌಂಡು ದಾಟೋ ಹಾಗಿಲ್ಲ. ನಮ್ಮನೆ ಮರ ಗಿಡಗಳಿಗೆ
ಅವಳು ಗೊಬ್ಬರ ಆಗಬೇಕು. ಅಟ್ ದ ಸೇಮ್ ಟೈಮ್ ಸಂಜುನು ಇದೇ ತೋಟಕ್ಕೆ ಗೊಬ್ಬರ ಆಗಬೇಕು. ಆಸ್ತಿ ಕೈಗೆ ಬರೋದಾದ್ರೆ ನಾನು ಏನು ಮಾಡೋಕ್ಕೂ ಸಿದ್ಧ ಚಂದ್ರ. ಈಗಲೇ ಫೋನ್ ಮಾಡ್ತೀನಿ. ಲಾಯರ್ ಸರ್ ಬನ್ನಿ ಕುತ್ಕೊಳ್ಳಿ. ಥ್ಯಾಂಕ್ ಯು. ಮಮ್ಮಿ, ಲಾಯರ್ ಸರ್ ಬಂದಿದ್ದಾರೆ. ಮಮ್ಮಿ, ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಕುಡಿಯೋದಕ್ಕೆ ಜ್ಯೂಸ್ ಏನಾದರೂ ತಗೊಳ್ತೀರಾ? ಅದಕ್ಕೆಲ್ಲ ನನಗೆ ಟೈಮ್ ಇಲ್ಲ. ಹಾಂ, ನನ್ನನ್ನು ಯಾಕೆ ಬರೋದಕ್ಕೆ ಹೇಳಿದ್ರಿ? ಎನಿ ಪ್ರಾಬ್ಲಮ್? ಸರ್, ನಿಮಗೆ ಗೊತ್ತಿದೆ, ನೀವು ಹೇಳಿದಾಗೆ ಆದಿತ್ಯನ ಮದುವೆ ಮಾಡು ಆಯಿತು. ಹೌದು, ಎಲ್ಲ ಕರೆಕ್ಟಾಗೇ ಆಗಿದೆ. ಸರ್, ಈಗಲಾದರೂ ಆದಿತ್ಯನ ಹೆಸರಿಗೆ ಆಸ್ತಿ ಟ್ರಾನ್ಸ್ಫರ್ ಮಾಡಿಕೊಡಿ. ನಮ್ಮ ಪಾಪಚ್ಚಿಗೆ ಸರ್ವಾಧಿಕಾರ ಸಿಗಲೇಬೇಕು. ಅದೇ ನನಗೂ ಮನೆ ಜವಾಬ್ದಾರಿ ತಗೊಂಡು ಸಾಕಾಗಿದೆ. ಹೌದು ಸರ್. ಅವನಿಗೂ ಮದುವೆ ಆಗಿದೆ, ಅವನಿಗೂ ಸ್ವಲ್ಪ ಜವಾಬ್ದಾರಿ ಬರಲಿ ಅಲ್ವಾ? ನೀವು ಹೇಳಿದ್ದೆಲ್ಲ ಸರಿ. ಟೆಸ್ಟ್ಗಳನ್ನೆಲ್ಲ ಪಾಸ್ ಮಾಡಿದ್ದಾನೆ. ಮತ್ತಿನ್ನೇನಿದೆ ಸರ್? ಆಸ್ತಿ ಟ್ರಾನ್ಸ್ಫರ್ ಮಾಡಿದ್ರೆ ಆಯ್ತಲ್ವಾ? ಹಾಂ, ಸರಿ. ಒಂದು ಕೆಲಸ ಮಾಡಿ, ನಾಳೆ 9ನೇ ತಾರೀಕು ಒಳ್ಳೆ ದಿನ. ಎಲ್ಲರೂ ಸಬ್ ರಿಜಿಸ್ಟ್ರಾರ್ಸ್ ಆಫೀಸ್ ಹತ್ರ ಬರಬೇಕು. ಅಲ್ಲಿ ನನ್ನ ಹತ್ರ ಇರೋ ಡೀಟೇಲ್ಸ್ ಎಲ್ಲ ಸಬ್ ರಿಜಿಸ್ಟ್ರಾರ್ಸ್ ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಆಸ್ತಿ ಟ್ರಾನ್ಸ್ಫರ್ ಆಗೋ ಪ್ರೊಸೀಜರ್ ಶುರುವಾಗುತ್ತೆ. ಆಯಿತಾ? ಓಕೆ ಸರ್. ನಾಳೆ ಬೆಳಗ್ಗೆ ಎಕ್ಸಾಕ್ಟ್ 9 ಗಂಟೆಗೆ ನಾವು ಅಲ್ಲಿ ಇದ್ಬಿಡ್ತೀವಿ ಅಲ್ವಾ ಅಣ್ಣಯ್ಯ? ಇಲ್ಲ, ಹಾಗಾಗಲ್ಲ. ಅಯ್ಯೋ, ಈಗಷ್ಟೇ ಆಗುತ್ತೆ ಅಂದ್ರಿ? ಅಲ್ಲಪ್ಪ, ನಾಳೆ ಒಳ್ಳೆ ದಿನ ಅಂತ ಸಬ್ ರಿಜಿಸ್ಟ್ರಾರ್ಸ್ ಆಫೀಸಲ್ಲಿ ಗಣಹೋಮ ಇಟ್ಕೊಂಡಿದ್ದಾರಂತೆ. ಅದು ಮುಗಿಯೋ ಹೊತ್ತಿಗೆ 11 ಗಂಟೆ ಆಗುತ್ತಂತೆ. ಅಷ್ಟೇನಾ ಸರ್? ಪರವಾಗಿಲ್ಲ ಬಿಡಿ, ನಾವು 11:15 ಹೋದ್ರೆ ಆಗುತ್ತಲ್ವಾ? ಆಗ್ಲೇ ಹೋಗೋಣ. ಹಾಂ, ಅವ್ನು ಸಾವಿನ ಟೈಮಲ್ಲಿ ಇಲ್ಲಿರೋರು ಯಾರು ಕೂಡ ಇರಲಿಲ್ಲ. ಅದಕ್ಕೆ ಅವ್ನ ಸಾವಿನ ವಿಷಯ ಅವನಿಗೆ ನೆನಪಾಗಿ ಬಯಲಾಗೋವರೆಗೂ ಆಸ್ತಿ ಟ್ರಾನ್ಸ್ಫರ್ ಮಾಡದೇ ಇರೋದೇ ಒಳ್ಳೇದಲ್ವಾ? ಸತ್ಯ ಎಲ್ಲ ಹೊರಗೆ ಬರುತ್ತಲ್ಲ, ಆಗೆಲ್ಲ ಗೊತ್ತಾಗತ್ತೆ. ಆ ದಿನ ಇನ್ನೇನು ಹತ್ರ ಇದೆ. ಕೀಪ್ ಕೌಂಟಿಂಗ್ ದ ಡೇಸ್, ಕೀಪ್ ಕೌಂಟಿಂಗ್ ದ ಡೇಸ್. ಭದ್ರಂ ಅಭಯ ಭದ್ರಂ ವಿಜಯ ಸತ್ಯಂ ಅಖಿಲ ಸತ್ಯಂ ನಿಖಿಲ ಸತ್ಯಂ